ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಈ ಒಂದು ಹಸ್ತದ ಬಗ್ಗೆ ತಿಳ್ಕೊಳ್ಳೋಣ. ಇವರ ಭವಿಷ್ಯ ಹೇಗಿರುತ್ತೆ, ಇವರ ಒಂದು ಜೀವನ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಒತ್ತಿ. ಯಾಕಂದರೆ ನಾನು ನೋಡುವಂಥ ಎಲ್ಲ ವೀಡಿಯೋದ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡುವಂತ ತಿಳಿಸ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್. ಫಸ್ಟ್ ಆಫ್ ಆಲ್, ಈ ಕೈಯಲ್ಲಿ ನಿಮಗೆ ತುಂಬ ವಿರಳವಾದಂಥ ರೇಖೆಗಳು ಕಾಣಿಸ್ತಾ ಇರೋದನ್ನು ಕಾಣಿಸುತ್ತೆ. ಸೊ ಈ ಒಂದು ವಿರಳವಾದ ಕೈಯಲ್ಲಿ ಈ ಥರ ಕೈ ಇರುವಂಥವರ ಒಂದು ಜೀವನ ಬಹಳ ಒಂದು ತುಂಬ ಏರಿಳ್ತಾ ಇರೋದಿಲ್ಲ. ಇವ್ರ ಲೈಫು ತುಂಬ ಒಂದು ಸ್ಟ್ಯಾಟಿಕ್ ಆಗಿರುತ್ತೆ. ಅಂದರೆ ತುಂಬ ಹೆಚ್ಚು ಏರಿಳಿತಗಳು ಇರೋದಿಲ್ಲ. ಜೀವನ ಹೇಗೆ ಶುರುವಾಗಿರುತ್ತೆ ಕೊನೆವರೆಗೂ ಹಾಗೆ ಇರುತ್ತೆ. ತುಂಬ ಏರಿಳಿತಗಳು ಇರೋದಿಲ್ಲ ಅಂತ ಹೇಳ್ಬೋದು. ಇದು ಬಹಳ ಮುಖ್ಯ. ಮತ್ತು ಹೃದಯ ರೇಖೆ ಯಾರಿಗೆ ಶನಿ ಪರ್ವತದ ಕೆಳಗೆ ಬಾಗಿ ಮಧ್ಯ ಒಂದು ಶನಿ ಬೆರಳಿನ ಕಡೆ ಸ್ಪಷ್ಟವಾಗಿ ಹೋಗ್ತಾ ಇದೆ ಅಂದಾಗ ವ್ಯಕ್ತಿ ಬೇಜಾರು ಮಾಡ್ಕೊಬೇಡಿ, ಸ್ವಲ್ಪ ಸ್ವಾರ್ಥಿಯಾಗಿರ್ತಾನೆ ಹಾಗೂ ಹಣಕಾಸಿನ ವಿಚಾರದಲ್ಲಿ ತುಂಬ ಆಕಾಂಕ್ಷೆಗಳಿರುತ್ತೆ. ಅಂದರೆ ನಾನು ತುಂಬ ದೊಡ್ಡ ಮಟ್ಟದಲ್ಲಿ ಹಣ ಮಾಡಬೇಕು, ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಹಣವನ್ನು ಮಾಡಬೇಕು ಅನ್ನೋವಂಥ ಆಕಾಂಕ್ಷೆ ಇವ್ರಿಗೆ ಇರುತ್ತೆ ಅಂತ ಹೇಳ್ಬೋದು. ಕೆಲವು ವಿಚಾರಗಳು ಬಂದಾಗ ಒಂದು ತಾನು ಮತ್ತು ತನ್ನ ಒಂದು ಬಂಧು ಬಾಂಧವರು, ಫ್ರೆಂಡ್ಸ್ ಇವುಗಳನ್ನೆಲ್ಲ ಬಂದಾಗ ಫಸ್ಟ್ ಇಂಪಾರ್ಟೆನ್ಸು ಇವರೇ ಕೊಟ್ಕೋತಾರೆ ಅಂತ. ಅಂದರೆ ಇದರ ಅರ್ಥ ಇವರು ಯಾವತ್ತೂ ಫಸ್ಟ್ ಪ್ರಯಾರಿಟಿ ಅವ್ರಿಗೆ ಕೊಟ್ಕೋತಾರೆ ಅಂತ ಹೇಳ್ಬೋದು. ಹಾಗಾಗಿ ಕೆಲವರು ಇವರನ್ನು ಸ್ವಾರ್ಥಿ ಅಂತ ಮೂದಲಿಸುವಂಥ ಸಂದರ್ಭ ಸಹ ಇರುತ್ತೆ ಅಂತ ಹೇಳ್ಬೋದು. ಮತ್ತು ಹೆಡ್ಲೈನ್ ನೋಡಿ, ಈ ಥರ ಒಂದು ಕಮಾನಿನ ರೀತಿಯಲ್ಲಿ ಯಾವ್ಯಾವ ರೇಖೆಗಳಿರ್ತಾವೋ ಅವು ಜೀವನದಲ್ಲಿ ಕಮಾಲ್ ಮಾಡ್ತವೆ ಅಂತ ಹೇಳ್ಬೋದು. ಸೊ ನೋಡಿರಿ, ಇವ್ರಿಗೆ ಹಾರ್ಟ್ ಲೈನು ಅಷ್ಟೇ ಒಂದು ಬಾಣದ ರೀತಿ ಬಾಗಿದೆ, ಹಾಗೂ ಹೃದಯ ರೇಖೆ ಸಹ ಹೀಗೆ ಬಾಣದ ರೀತಿ ಬಾಗಿರೋದನ್ನು ಕಾಣೋದು. ಸೊ ಹಾಗಾಗಿ ಬಹಳಷ್ಟು ಉತ್ತಮವಾದಂಥ ಚಿಹ್ನೆ ಇದು ಅಂತ ಹೇಳ್ಬೋದು. ಇವರು ಸ್ವಲ್ಪ ಭಾವಜೀವಿಯಾಗಿರ್ತಾರೆ, ಸ್ವಲ್ಪ ಭಾವನೆಗಳಿಗೆ ಹೆಚ್ಚಾಗಿ ಬೆಲೆ ಕೊಡ್ತಾರೆ ಅಂತ ಹೇಳ್ಬೋದು. ಮತ್ತು ಇವರ ಒಂದು ಭಾಗ್ಯ ರೇಖೆಯನ್ನು ನೋಡಿದಾಗ, ಭಾಗ್ಯ ರೇಖೆ ನೋಡಿ ಜೀವನ ರೇಖೆಯಿಂದ ನೇರವಾಗಿ ಶನಿ ಪರ್ವತದ ಕಡೆ ಹೋಗ್ತಾ ಇರೋದನ್ನು ಕಾಣಿಸುತ್ತೆ. ಸೊ ಇದರ ಅರ್ಥ ವ್ಯಕ್ತಿ ಸ್ವ ಅಭಿವೃದ್ಧಿಯನ್ನು ಸಾಧಿಸ್ತಾನೆ ಅಂತ ಹೇಳ್ಬೋದು. ಇವರ ಒಂದು ಜೀವನದಲ್ಲಿ ಅಭಿವೃದ್ಧಿಗೆ ಇವರೇ ಕಾರಣ ಅಂತ ಹೇಳ್ಬೋದು. ಬೇರೆ ಯಾರು ಇವರ ಅಭಿವೃದ್ಧಿಗೆ ಅಷ್ಟಾಗಿ ಒಂದು ಪರಿಶ್ರಮವನ್ನು ಪಡೋದಿಲ್ಲ. ಇವರ ಅಭಿವೃದ್ಧಿಗೆ ಇವರೇ ಕಾರಣ ಅಂತಲೂ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದು ಯಾರಿಗೆ ಜೀವನ ರೇಖೆಯಿಂದ ಒಂದು ಬ್ರ್ಯಾಂಚು ಗುರು ಪರ್ವತದ ಕಡೆ ಹೋಗ್ತಾ ಇರುತ್ತೆ, ಅವ್ರ ಜೀವನದಲ್ಲಿ ತುಂಬ ಆ್ಯಂಬಿಷನ್ ಇರುವಂಥ ವ್ಯಕ್ತಿ, ಬಹಳಷ್ಟು ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಜೀವನದಲ್ಲಿ ಅನ್ನುವಂಥ ಸ್ಟ್ರಾಂಗ್ ಮೆಂಟಾಲಿಟಿ ಇರುವಂತಹ ವ್ಯಕ್ತಿ ಇವರು ಅಂತ ಹೇಳ್ಬೋದು. ಜೀವನದಲ್ಲಿ ಅಭಿವೃದ್ಧಿಯನ್ನು ಸಹ ಇವರು ಸಾಧಿಸ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಇಲ್ಲಿ ನಾವು ಗಮನಿಸಿದಾಗ ಇಲ್ಲಿ ನೋಡಿ, ಈ ಒಂದು ಭಾಗದಲ್ಲಿ ಒಂದು ತ್ರಿಭುಜಾಕೃತಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಈ ಒಂದು ತ್ರಿಭುಜಾಕೃತಿ ಈ ಒಂದು ಸಂದರ್ಭದಲ್ಲಿ ಕಾಣ್ತಾ ಇರೋದನ್ನು ಅಂದರೆ ಸರಿ ಸುಮಾರು ಒಂದು 35ರಿಂದ 55 ವರ್ಷದ ಒಂದು ಜೀವನ ಬಹಳ ಸ್ಪಷ್ಟವಾಗಿ ಅದ್ಭುತ ಯಶಸ್ಸನ್ನು ಇವರು ಗಳಿಸ್ತಾರೆ ಅಂತ ಹೇಳ್ಬೋದು. ಇನ್ನು ಹಾರ್ಟ್ ಲೈನಲ್ಲಿ ಒಂದು ಸಣ್ಣದಾದ ಬ್ರ್ಯಾಂಚು ಸಹ ಒಂದು ಗುರುಪರ್ವದ ಕಡೆ ಹೋಗ್ತಾ ಇರೋದನ್ನು ಕಾಣಿಸುತ್ತೆ. ಸೊ ಇದರ ಅರ್ಥ ಸ್ವಲ್ಪ ಆದರ್ಶವಾದ ಕಡೆಯೂ ಇವರು ಸಮಾಜದಲ್ಲಿ ತುಂಬ ಆದರ್ಶವಾಗಿ ಬದುಕಬೇಕು ಅನ್ನೋಂಥ ಒಂದು ಆದರ್ಶವನ್ನು ಇವರು ಇಟ್ಕೊಂಡಿರ್ತಾರೆ ಅಂತ ಹೇಳ್ಬೋದು. ಇನ್ನು ಶುಕ್ರ ಪರ್ವವನ್ನು ನೋಡಿದಾಗ ನೋಡಿ, ಶುಕ್ರ ಪರ್ವದಲ್ಲಿ ಒಂದು ವರ್ಟಿಕಲ್ ಲೈನ್ಗಳಿರೋದನ್ನು ಕಾಣಿಸುತ್ತೆ. ಮತ್ತು ಸ್ವಲ್ಪ ಈ ಒಂದು ಭಾಗದಲ್ಲಿ ಸ್ವಲ್ಪ ಅಷ್ಟು ಹೊಳಪನ್ನು ಕಾಣೋದಿಲ್ಲ. ಸೊ ಹಾಗಾಗಿ ಸಾಂಸಾರಿಕವಾಗಿ ಸ್ವಲ್ಪ ಸ್ಟ್ರಗಲನ್ನು ಇವರು ಅನುಭವಿಸ್ತಾ ಇದ್ದಾರೆ ಅಂತ ಈ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಎಸ್. ಮತ್ತು ಇಲ್ಲೊಂದು ತುಂಬ ಒಂದು ಡಾರ್ಕ್ ಲೈನ್ ಇಲ್ಲಿ ಕಾಣಿಸ್ತಾ ಇದೆ ನಮಗೆ. ಇದು ಸಹ ಸಂಸಾರದಲ್ಲಿ ಸಣ್ಣ ಪುಟ್ಟ ತಾಪತ್ರಯಗಳನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಲೈನ್ ಆಫ್ ಏಂಜಲ್ ಗಾರ್ಡಿಯನ್ ಅಂತ ಹೇಳ್ಬೋದು. ಸೊ ಹೀಗೆ ಇದ್ದಾಗ ವ್ಯಕ್ತಿಯ ಒಂದು ಸದೃಢ ಆರೋಗ್ಯವನ್ನು ಸೂಚಿಸುತ್ತೆ ಅಂತ ಹೇಳ್ಬೋದು. ಮತ್ತು ಈ ಒಂದು ವರ್ಟಿಕಲ್ ಲೈನ್ಗಳೇನಿದೆ ಇವು ಜೀವನದಲ್ಲಿ ಅಪಾರವಾದಂಥ ಐಶ್ವರ್ಯವನ್ನು ಮಾಡಿ ಮುಂದಿನ ಪೀಳಿಗೆಗೂ ಸಾಕಾಗುವಷ್ಟು ಇವರು ಐಶ್ವರ್ಯವನ್ನು ಮಾಡ್ತಾರೆ ಅಂತ
ಹೇಳ್ಬೋದು ಫ್ರೆಂಡ್ಸ್. ಮತ್ತು ಈ ಒಂದು ಬೆರಳುಗಳು ನೋಡಿ, ಗುರು ಮತ್ತು ಸೂರ್ಯ ಬೆರಳು ಎರಡು ಅಷ್ಟೊಂದು ತುಂಬ ಹೈಟಲ್ಲಿ ವ್ಯತ್ಯಾಸ ಏನಿಲ್ಲ. ಹಾಗಾಗಿ ಒಂದು ಬ್ಯಾಲೆನ್ಸ್ಡ್ ಪರ್ಸ್ನಾಲಿಟಿ ಅಂತ ಹೇಳ್ಬೋದು. ಸೊ ಈ ಒಂದು ಕಿರುಬೆರಳು ಸಹ ಥರ್ಡ್ ಪ್ಯಾಲೇಜರು ರೀಚ್ ಆಗಿರೋದ್ರಿಂದ ಅತ್ಯುತ್ತಮ ವಾಕ್ಚಾತುರ್ಯ ಇರುವಂಥದ್ದನ್ನು ಕಾಣಿಸುತ್ತೆ. ತನಗೆ ಇರುವಂಥ ಸಂಪನ್ಮೂಲಗಳನ್ನು ಬಹಳ ಅಚ್ಚುಕಟ್ಟಾಗಿ ಬಳಸ್ಕೊಂಡು ಅದ್ರ ಮೂಲಕ ಯಶಸ್ಸನ್ನು ಸಾಧಿಸುವಂತಹ ವ್ಯಕ್ತಿ ಇವರಾಗಿರ್ತಾರೆ ಅಂತ ಹೇಳ್ಬೋದು. ಮತ್ತು ಚಂದ್ರ ಪರ್ವನು ಸಹ ಕ್ಲಿಯರ್ ಆಗಿರೋದ್ರಿಂದ ಇವರಿಗೆ ಯಾವುದೇ ರೀತಿಯ ಗೊಂದಲಗಳು ಜೀವನದಲ್ಲಿ ಇಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನು ಕಂಕಣ ರೇಖೆಯನ್ನು ನೋಡೋದಾದರೆ ನೋಡಿ, ಕಂಕಣ ರೇಖೆಯಲ್ಲಿ ಹೀಗೆ ಹೀಗೆ ಹಾಗೂ ಹೀಗೆ ಮೊದಲ ಕಂಕಣ ರೇಖೆ ಅಷ್ಟೊಂದು ಸ್ವಲ್ಪ ಬ್ರೇಕೇಜ್ ಆಗಿರೋ ಥರ ಕಾಣಿಸ್ತಾ ಇದೆ. ಅಂದರೆ ಇದು ಇವರ ಆರೋಗ್ಯವನ್ನು ಸೂಚಿಸುತ್ತೆ. ಸೊ ಫಸ್ಟ್ ಆಫ್ ದಟ್ ಮೀನ್ಸ್ ಟು ಸೇ 25 ಇಯರ್ಸ್ ಇವರ ಲೈಫಲ್ಲಿ ಅಷ್ಟು ಎಕ್ಸೈಟಿಂಗ್ ಆಗಿರೋದಿಲ್ಲ. ಮತ್ತು 25 to 40 ತುಂಬ ಚೆನ್ನಾಗಿರುತ್ತೆ. 40 to 30 ಇಯರ್ಸ್ ಅಂತ ಮೆನ್ಷನ್ ಮಾಡಿದರೆ 30 to 1 to 30 ಎಷ್ಟು ಸ್ವಲ್ಪ ಸ್ಟ್ರಗಲ್ ಇರುತ್ತೆ. 30 to 60 ತುಂಬ ಚೆನ್ನಾಗಿರುತ್ತೆ. 60 to 90 ಸಹ ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು ಇವರ ಲೈಫು ಅಂತ ಹೇಳ್ಬೋದು ಫ್ರೆಂಡ್ಸ್. ಆಫ್ಕೋರ್ಸ್ ಇಷ್ಟು ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಹೆಚ್ಚಿನ ವಿವರಗಳೇನಾದರೂ ಬೇಕಾದರೆ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇವ್ರ ಲೈಫಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನು, ಅದ್ಭುತ ಯಶಸ್ಸನ್ನು ಗಳಿಸ್ತಾರೆ ಅಂತ ಹೇಳ್ತಾ ಇವರಿಗೆ ಒಳ್ಳೆಯದಾಗಲಿ, ಜೀವನದಲ್ಲಿ ಯಶಸ್ಸು ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.